ಸನ್ಮಾನ್ಯ ಅಶೋಕ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಈ ಸರ್ಕಾರ ಇವತ್ತು ಲಜ್ಜೆಗೆಟ್ಟ ಬಿಟ್ಟಿರ್ತಕ್ಕಂಥ ಸರ್ಕಾರ ಇದು ರಾಜ್ಯ ಸರ್ಕಾರ. ಇವತ್ತು ಈ ಥರ ಭೀಕರ ಬರಗಾಲ ಬಂದಂಥ ಸಂದರ್ಭದಲ್ಲಿ ಕೂಡ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡು ಏನೇನು ಯೋಜನೆಗಳನ್ನು ಯಾವ ರೀತಿಯಾಗಿ ಬರ ನಿರ್ವಹಣೆಯನ್ನು ಮಾಡಬೇಕನ್ನೋದನ್ನು ಯೋಚನೆ ಮಾಡಲಾರದೆ ಬೇರೆ ಬೇರೆ ವಿಷಯದಲ್ಲಿ ಕಾಲಹರಣ ಮಾಡುವಂಥ ಸಮಸ್ಯೆ ಸರ್ಕಾರ ತಂದಿದೆ. ಸರ್ಕಾರ ಬಂದಂಥ ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿಯೂ ಅವತ್ತು ಮಳೆಯಿಂದ ಬಹಳಷ್ಟು ಅವಾಂತರಗಳು ಸೃಷ್ಟಿಸಿದರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಮೇಲ್ ನೋಡ್ತಿನ ಕೂಡುವಂಥದ್ದಿಲ್ಲ. ಇವತ್ತು ಇಲ್ಲಿ ಎಷ್ಟು ದುಡ್ಡನ್ನು ಅವರು ಮೇಲ್ನಲ್ಲಿ ಏನಿಲ್ಲ ಹಾಕ್ತಾರ ಅದೆಲ್ಲ ಕೂಡ ವಾಪಸ್ ಬರುತ್ತೆ. ಅದೇನು ಸರ್ಕಾರಕ್ಕೆ ಗೊತ್ತಿಲ್ಲ ಅನ್ನೋದಲ್ಲ. ಆದರೆ ಇವತ್ತು ಗ್ಯಾರಂಟಿ ಭಾಗಗಳ ನಡುವೆ ಹಣವನ್ನು ಸಿಗಿಸುವ ಮುಖಾಂತರ 50,000ಕ್ಕಿಂತ ಹೆಚ್ಚಿನ ಕೋಟಿ ಹಣವನ್ನು ಇವತ್ತು ಸಿಗಿಸ್ಕೊಳ್ಳೋ ಮುಖಾಂತರ ಇವತ್ತು ಅವ್ರಿಗೆ ತೊಂದರೆ ಆಗ್ತಾ ಇದೆ. ಆದರೆ ಅದನ್ನು ಹೇಳುವಂಥ ಪರಿಸ್ಥಿತಿಯಲ್ಲಿ ಅವ್ರು ಇಲ್ಲ. ಹೀಗಾಗಿ ಬರ ನಿರ್ವಹಣೆ ಮಾಡುವಂಥದ್ರಲ್ಲಿ ಸಂಪೂರ್ಣವಾಗಿ ಸರ್ಕಾರ ವಿಫಲ ಆಗಿದೆ. ಒಂದು ವಿರೋಧ ಪಕ್ಷದ ಆಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕ್ರಿಯಾತ್ಮಕ ಏನು ಹೋರಾಟ ಮಾಡಬೇಕಾಗಿತ್ತು ಆ ಎಲ್ಲ ಹೋರಾಟಗಳನ್ನು ಕೂಡ ನಾವು ಮಾಡಿಲ್ಲ ಅನ್ನೋಂಥದ್ದಿಲ್ಲ. ಬೀದಿಗಿಳಿದು ಹೋರಾಟ ಮಾಡಿದ್ದೇವೆ, ಸದನದಲ್ಲಿ ಹೋರಾಟ ಮಾಡಿದ್ದೇವೆ, ಎಲ್ಲ ರೀತಿಯಾದಂಥ ಹೋರಾಟ ಮಾಡಿದ ಮ್ಯಾಗೂ ಕೂಡ ಇವತ್ತು ಸರ್ಕಾರ ಬರ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವೈಫಲ್ಯವನ್ನು ಕಾಣುವಂಥದ್ದನ್ನು ಆಗಿದೆ. ಆ ವೈಫಲ್ಯವನ್ನು ಮುಚ್ಚಲಾಗಿ ಮತ್ತೊಂದು ಬೇರೆ ಬೇರೆ ವಿಷಯಗಳನ್ನು ತರ್ತಕ್ಕಂಥ ಪ್ರಯತ್ನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದ ಜನತೆಗೆ ಗೊತ್ತಾಗಿದೆ. ನೀವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆಯೂ ಸ್ಪಷ್ಟತೆ ಆಗಿದೆ. ಮೊದಲು ಗ್ಯಾರಂಟಿ ಹೇಳಿದ್ರಿ, ಇವತ್ತು ಕಂಡೀಷನ್ ಗ್ಯಾರಂಟಿ ಮಾಡಿದ್ರಿ. ಈ ರೀತಿ ಆ ಎಲ್ಲದರ ಬಗ್ಗೆ ಕೂಡ ಒಂದು ಸಂಶಯಾತ್ಮಕ ಏನು ಆಗಬೇಕಾಯ್ತು ಆ ನಿಲುವು ಜನರಲ್ಲಿ ಕೂಡ ಬಂದಿದೆ. ಹೀಗಾಗಿ ಬರ ನಿರ್ವಹಣೆ ಇವತ್ತು ನಾನು ಈಗಾದರೂ ಹೇಳ್ತೇನೆ, ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಚುನಾವಣೆ ನಡೆದಿದೆ. ಆದರೆ ಅದರ ಮಧ್ಯದಲ್ಲಿ ಕೂಡ ಇವತ್ತು ಜನರಿಗೆ ನೀರಿನ ಹಾಹಾಕಾರ, ಇವತ್ತು ಕುಡಿಯೋಕ್ಕೆ ನೀರಿಲ್ಲದಂಥ ಸಂದರ್ಭ ಬಂದಿದೆ. ಗೋವುಗಳಿಗೆ ಇವತ್ತು ನೀರು ಆಹಾರ ಇಲ್ಲಂಥ ಸಂದರ್ಭ ಆಗ್ತಾಯಿದೆ. ಅದಕ್ಕಾದರೂ ಕೂಡ ಮುಂಜಾಗ್ರತೆ ತೆಗೆದುಕೊಂಡು ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಅಲ್ಲಿ ಸ್ಥಳೀಯ ಶಾಸಕರನ್ನು ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡ ಮುಖಾಂತರ ಅದರ ಪರಿಹಾರ ಮಾಡಬೇಕಂತ ಆಗ್ರಹ ತಮ್ಮ ಮುಖಾಂತರ ಮಾಡ್ತಾರೆ. ಈ ಭಾಗದಲ್ಲಿ ರಮೇಶ್ ಗಟ್ಟಿ ಅವರು ಗುರುತಿಸಿಕೊಂಡಿದ್ದು ಯಾವುದೇ ರೀತಿ ಕಾರ್ಯಕ್ರಮದ ಪ್ರಚಾರವಾಗಿ ಬರ್ತಾರೆ. ಎಲ್ಲೊಂದು ಕಡೆ ಬಿಜೆಪಿ ನೋಡಿ, ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ರಮೇಶ್ ಗಟ್ಟಿ ಅವರು ಆಗಲಿ ಉಳಿದಂಥ ನಮಗೆಲ್ಲ ಶಾಸಕರ ಜೊತೆ ನಾವು ಈಗಾಗಲೇ ಮಾತಾಡಿದ್ದೇವೆ. ಎಲ್ಲರೂ ಕೂಡ ಚುನಾವಣೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಈ ಚುನಾವಣೆಯಲ್ಲಿ ಮತ್ತೊಂದು ಅನ್ನೋದು ಯಾವುದೂ ಇಲ್ಲ. ಎಲ್ಲರೂ ಒಂದು ತಂಡವಾಗಿ ನಾವು ಚುನಾವಣೆಯನ್ನು ಎದುರಿಸಿ 100% ನಾವು ಗೆಲ್ಲುವ ಸಭೆ ನಡೆಯಿತು. ನಾನು ಈಗಾಗಲೇ ಹೇಳಿದೆ, ನನಗೆ ಈ ಜವಾಬ್ದಾರಿ ಮಾತಾಡಿದ್ದೀನಿ. ಅವ್ರ ಮಕ್ಕಳನ್ನ ಕಳಿಸಿದಾರ. ಅವರು ಬೇರೆ ಒಂದು ಕಾರ್ಯಕ್ಕಾಗಿ ನಾನು ಊರಲ್ಲಿರಲ್ಲ, ಫ್ಯಾಮಿಲಿ ಜೊತೆ ಹೊರಗಡೆ ಬಂದಿದ್ದೇನೆ ಅಂತ ಹೇಳ್ತಾರೆ. 15ನೇ ತಾರೀಕಿಗೆ ನಾಮಿನೇಷನ್ನಿಂದ ಹಿಡ್ಕೊಂಡು ಸಂಪೂರ್ಣವಾಗಿ ಅವ್ರ ಸಮಯ ಕೊಡ್ತಾರೆ. ಉಳಿದು ಎಲ್ಲರೂ ಕೂಡ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರಾಗಲಿ, ಮಾಂತೇಶ್ ಕೌಟಿಮಠ್ ಆಗಲಿ, ಈಗಾಗಲೇ ಶ್ರೀಮಂತ್ ಪಾಟೀಲ್ ನಮ್ಮ ಜೊತೆ ನಿಂತಾರ. ಎಲ್ಲರೂ ಕೂಡ ರಮೇಶ್ ಗಟ್ಟಿ ಅವರಾದರೆ ಎಲ್ಲರೂ ಕೂಡಿ ಒಟ್ಟಾಗಿ ಚುನಾವಣೆ ಎದುರಿಸಿ ಗೆಲುವನ್ನು ಸಾಧಿಸ್ತಾರೆ.